ಇಂದು 7ನೇ ದಿನದ 3ನೇ ಬ್ಯಾಚಿನ ರನ್ನಿಂಗ್ದಲ್ಲಿ ಒಬ್ಬ ಅಭ್ಯರ್ಥಿಗೆ ಬಾವಿ ಅಗ್ನಿವೀರರಿಗೆ ಕಾಲಿಗೆ ಫ್ರ್ಯಾಕ್ಚರ್ ಆಗಿದೆ. ಅವರಿಗೆ ಆರ್ಮಿಯವರು ಮತ್ತು ಪೊಲೀಸ್ನವರು ಆಂಬುಲೆನ್ಸ್ಗೆ ಕರೆದುಕೊಂಡು ಹೋಗುತ್ತಿರ್ತಕ್ಕಂಥ ದೃಶ್ಯವನ್ನು ಇವಾಗ ನೀವು ನೋಡ್ತಾ ಇದ್ದರೆ. 3ನೇ ಬ್ಯಾಚಿನ ರನ್ನಿಂಗ್ ಮಾಡುವಾಗ ಕಾಲಿಗೆ ಫ್ರ್ಯಾಕ್ಚರ್ ಆಗಿದೆ ಅಭ್ಯರ್ಥಿಗೆ. ಈಗ ನೀವು ಗಮನಿಸ್ಬೋದು, ಇವತ್ತು 7ನೇ ದಿನದ 4ನೇ ಬ್ಯಾಚಿನ ರನ್ನಿಂಗ್ ವಿಡಿಯೋನ ಇವಾಗ ನೀವು ಗಮನಿಸ್ತಾ ಇದ್ದೀರ. ನೋಡ್ಬೋದು, ಇಲ್ಲಿ ಅತಿ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗ್ಗಳು ಮಾಡ್ತಾಯಿದ್ದಾರೆ. ಅಭ್ಯರ್ಥಿಗಳು ಹೊಸದಾಗಿ ಹೋಗ್ತಕ್ಕಂಥ ಅಭ್ಯರ್ಥಿಗಳಿಗೆ ನಿಮಗೆ ಗೊತ್ತಿರಲಿ, ಅಲ್ಲಿ ಅಡ್ಮಿಟ್ ಕಾರ್ಡ್ ಒಳಗೆ ಏನು ಕೊಟ್ಟಿರ್ತಾರಪ್ಪ ಅಂದ್ರೆ ಯಾವ ದಿನಾಂಕದಿಂದ ಬರಬೇಕು, ಆಮೇಲೆ ಎಷ್ಟು ಟೈಮಿಗೆ ಬರಬೇಕು ಅಂತೇಳಿ ಕೊಟ್ಟಿರ್ತಾರೆ. ಬೆಳಗ್ಗೆ 4 ಗಂಟೆಗೆ ಟೈಮಿಂಗ್ ಹಾಕಿರ್ತಾರೆ. ಆದರೆ ಭಾಳಷ್ಟು ಜನ ಅಭ್ಯರ್ಥಿಗಳು ಏನು ಮಾಡ್ತಾರಪ್ಪ ಅಂದ್ರೆ ರಾತ್ರಿ 2, 2:30, 3 ಗಂಟೆಗೆ ಎಲ್ಲ ಅಭ್ಯರ್ಥಿಗಳು ಹೋಗ್ತಾರೆ. ಹೋದ್ಮೇಲೆ ಏನಪ್ಪ ಅಂದರೆ ಫಸ್ಟಿಗೆ ಇಲ್ಲಿ ಏನು ಮಾಡ್ತಾರೆ ರ್ಯಾಲಿ ಒಳಗಂದರೆ ಅಡ್ಮಿಟ್ ಕಾರ್ಡನ್ನು ನೋಡ್ತಾ ಇದ್ದಾರೆ. ಅಡ್ಮಿಟ್ ಕಾರ್ಡನ್ನು ನೋಡಿಕೊಂಡು ಒಳಗೆ ಕರೆದುಕೊಳ್ತಾ ಇದ್ದಾರೆ. 3:30ಗೆ ರಿಕಾರ್ಡ್ ಮಾಡ್ತಾರೆ ಎಷ್ಟು ಜನ ಬರ್ತಾಯಿದ್ದಾರೆ ಅಂತ. 3:30ರಿಂದ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. 5 ಗಂಟೆಗೆ ಅಂದ್ರೆ ಏನು ಮಾಡ್ತಾರೆ ಅಂದರೆ ಎಲ್ಲರೂ ಬ್ಯಾಚ್ಗಳನ್ನು ಮಾಡ್ತಾರೆ. ಒಟ್ಟು ಅಭ್ಯರ್ಥಿಗಳು ಇವತ್ತು ಎಷ್ಟು ಜನ ಇದ್ದಾರೆ ಅದನ್ನು ನೋಡಿಕೊಂಡು ಡಿವೈಡ್ ಮಾಡ್ಕೊಂಡು ಪ್ರತಿ ಬ್ಯಾಚ್ನಲ್ಲಿ 100 ಅಥವಾ 100ಕ್ಕಿಂತ ಒಂದು ಸ್ವಲ್ಪ ಹೆಚ್ಚಾಗಿರ್ಬೋದು, ಸ್ವಲ್ಪ ಕಡಿಮೆ ಆಗಿರ್ಬೋದು, ಆ ರೀತಿ ಬ್ಯಾಚ್ಗಳನ್ನು ಮಾಡಿಕೊಂಡು ರನ್ನಿಂಗನ್ನು ಬಿಡ್ತಾರೆ. ಫಸ್ಟ್ ಬ್ಯಾಚ್ನಲ್ಲಿ ಅಥವಾ ಸೆಕೆಂಡ್ ಬ್ಯಾಚ್ನಲ್ಲಿ ರನ್ನಿಂಗ್ ಮಾಡಬೇಕು ಅಂತಕ್ಕಂಥ ಅಭ್ಯರ್ಥಿಗಳು ಜಲ್ದಿ ಹೋಗಿ ಏನು ಮಾಡ್ತಾರಪ್ಪ ಅಂದ್ರೆ ರಾತ್ರಿ ನಂಬರನ್ನು ಹಚ್ತಾರೆ. ಗಮನಿಸ್ಬೋದು, ಫಸ್ಟ್ ರೌಂಡ್ ಮುಗಿಸಿ 2ನೇ ರೌಂಡ್ ಓಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದು ಮುಗಿದ್ಮೇಲೆ ನೆಕ್ಸ್ಟ್ ರನ್ನಿಂಗ್ ಕರ್ಕೊಂಡು ಹೋಗ್ತಾರೆ. ರನ್ನಿಂಗ ಬ್ಯಾಚ್ ಮಾಡಿಬಿಡ್ತಾರೆ. ಅಲ್ಲಿ 4 ರೌಂಡ್ ಟ್ರ್ಯಾಕ್ನಲ್ಲಿ 400 ಮೀಟರ್ ಟ್ರ್ಯಾಕ್ನಲ್ಲಿ 4 ರೌಂಡ್ ರನ್ನಿಂಗ್ ಮಾಡಬೇಕು. 5:30, 5:40 ಇದರೊಳಗೆ ಓಡಿರೋ ಫಸ್ಟ್ ಗ್ರೂಪು ಮತ್ತು ಸೆಕೆಂಡ್ ಗ್ರೂಪ್ ಈ ರೀತಿ ಆಯ್ಕೆಯನ್ನು ಮಾಡ್ಕೋತಾರೆ. ಅದಾದಮೇಲೆ ಏನು ಮಾಡ್ತಾರಪ್ಪ ಅಂದರೆ ಜಿಗ್ ಜಾಗ್ ನಡಿಗೆ ಮತ್ತು ಲಾಂಗ್ ಜಂಪ್ ಮಾಡ್ಕೋತಾರೆ. ಅವ್ನು ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡ್ತಾರಪ್ಪ ಅಂದರೆ ಪ್ಲಬ್ಸ್ ಕರ್ಕೊಂಡು ಹೋಗ್ತಾರೆ. ಪ್ಲಬ್ಸ್ನಲ್ಲಿ ಕರ್ಕೊಂಡು ಹೋದಾಗ ಇಲ್ಲಿ ಏನಿರ್ತದೆ, ಆರ್ಮಿ ರನ್ನಿಂಗ ಫಸ್ಟ್ ಗ್ರೂಪ್ ಬಂದವ್ರಿಗೆ 60 ಮಾರ್ಕ್ಸ್ ಇರ್ತದೆ, ಸೆಕೆಂಡ್ ಗ್ರೂಪ್ ಬಂದವ್ರಿಗೆ 48 ಮಾರ್ಕ್ಸ್ ಇರ್ತದೆ. ಅದೇ ರೀತಿಯಾಗಿ ಪ್ಲಬ್ಸಿನಲ್ಲಿ ಏನಿರ್ತದೆ ಅಂದರೆ 10 ತೆಗೆದ್ರೆ 40 ಮಾರ್ಕ್ಸ್ ಇರ್ತದೆ. ಅದೇ ರೀತಿಯಾಗಿ 6 ತೆಗೆದ್ರೆ ಪಾಸ್ ಇರ್ತದೆ. ಎಲ್ಲದಕ್ಕೂ ಮಾರ್ಕ್ಸ್ಗಳನ್ನ ಹಾಕಿಕೊಳ್ತಾ ಬರ್ತಾರೆ. ಎಲ್ಲ ರಿಕಾರ್ಡ್ಗಳನ್ನ ಮಾಡ್ಕೋತಾರೆ. ಇದು ಮುಗಿದ ಮೇಲೆ ಏನು ಮಾಡ್ತಾರಪ್ಪ ಅಂದರೆ ಹೈಟಾ, ವೇಟಾ, ಚೆಸ್ಟ ಚೆಕ್ ಮಾಡ್ತಾರೆ. ಹೈಟಾ, ವೇಟಾ, ಚೆಸ್ಟ್ ಮುಗಿದ ಮೇಲೆ ಮತ್ತೆ ಏನು ಮಾಡ್ತಾರಪ್ಪ ಅಂದ್ರೆ ನೆಕ್ಸ್ಟ್ ಡಾಕ್ಯುಮೆಂಟ್ಗಳನ್ನ, ಅಡ್ಮಿಟ್ ಕಾರ್ಡ್ನಲ್ಲಿ ಏನೇನು ಡಾಕ್ಯುಮೆಂಟ್ಗಳನ್ನ ತರಬೇಕಂದ್ರೆ ಆ ಎಲ್ಲ ಡಾಕ್ಯುಮೆಂಟ್ಗಳನ್ನ ಅವ್ರು ಒಂದೊಂದೇ ಒದರ್ತಾರೆ. ಫಸ್ಟು, ಸೆಕೆಂಡು, ತರ್ಡು ಹೇಳ್ತಾರೆ. ಹೇಳಿದ ಮೇಲೆ ಏನು ಮಾಡಬೇಕಪ್ಪ ಅಂದ್ರೆ ತೆಗೆದ ಜೋಡಿಸಿಡಬೇಕು. ಜೋಡಿಸಿಟ್ಟು ಅವುಗಳನ್ನ ಅವ್ರಿಗೆ ತೋರಿಸ್ಬೇಕು. ಆಮೇಲೆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ಜೊತೆ ಜೆರಾಕ್ಸ್ ಅಟೆಸ್ಟೆಡ್ ಪ್ರತಿಗಳನ್ನು ಸಹಿತ ಒಯ್ಯಬೇಕಾಗ್ತದೆ ಅಭ್ಯರ್ಥಿಗಳು. ಆಮೇಲೆ ಡಾಕ್ಯುಮೆಂಟ್ ನೋಡ್ತಾರೆ. ಕೆಲವೊಂದು ಏನಾದರೂ ಮಿಸ್ಟೇಕ್ ಇದ್ದರೂ ಸಹಿತ ಈ ರ್ಯಾಲಿಯಲ್ಲಿ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಆಮೇಲೆ ನೆಕ್ಸ್ಟ್ ಇದು ಮುಗಿದ ಮೇಲೆ ಬರೋದು ಏನಪ್ಪ ಅಂದ್ರೆ ಮರುದಿನ ಮೆಡಿಕಲ್ ಇರ್ತದೆ. ಮೆಡಿಕಲ್ಗೆ ಬೆಳಗ್ಗೆ 5 ಗಂಟೆಗೆ ಟೈಮ್ ಕೊಟ್ಟಿರ್ತಾರೆ. ಬೆಳಗ್ಗೆ 5 ಗಂಟೆಗೆ ಅಂದ್ರೆ ಹೋಗಬೇಕು. 5 ಗಂಟೆಗೆ ಹೋದಾಗ ಅಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಮೆಡಿಕಲ್ದಲ್ಲಿ 25 ವಿದ್ಯಾರ್ಥಿಗಳ ಅಂದರೆ ಅಭ್ಯರ್ಥಿಗಳ ಬಾವಿ ಅಗ್ನಿವೀರರ ಬ್ಯಾಚ್ಗಳನ್ನು ಮಾಡ್ತಾರೆ. ಬ್ಯಾಚ್ಗಳನ್ನು ಮಾಡಿ ಮೆಡಿಕಲ್ನ ಎಲ್ಲ ರೀತಿಯಿಂದಲೂ ಮೆಡಿಕಲ್ನ ಚೆಕ್ ಮಾಡ್ತಾರೆ. ಯಾರು ಮೆಡಿಕಲ್ ಅನ್ಫಿಟ್ ಹಾಕಾರ ಅವ್ರಿಗೆ ಬೆಂಗಳೂರು ಕಮಾಂಡೋ ಹಾಸ್ಪಿಟ್ಲಿಗೆ ಅಲ್ಲಿ ಬರೆದು ಕೊಡ್ತಾರೆ. ಒಂದು ಡೇಟ್ ಕೊಡ್ತಾರೆ. ಈ ಡೇಟ್ಗೆ ಹೋಗಿ ನೀವು ಅಲ್ಲಿ ಚೆಕ್ ಮಾಡಿರಿ ಅಂತ ಹೇಳ್ತಾರೆ. ಆ ಡೇಟ್ಗೆ ಅಭ್ಯರ್ಥಿಗಳು ಹೋಗಿ ಆ ಮೆಡಿಕಲನ್ನು ಚೆಕ್ ಮಾಡಿಸ್ಕೊಂಡು ಬರಬೇಕು. ಆಮೇಲೆ ಫಿಟ್ ಆದಂಥ ಅಭ್ಯರ್ಥಿಗಳಿಗೆ ಫಿಟ್ ಅಂತೇಳಿ ಹೇಳ್ತಾ ಇರ್ತಾರೆ. ಗಮನಿಸ್ಬೋದು, ಈ ರೀತಿಯಾಗಿ ರ್ಯಾಲಿ ನಡೀತಾ ಇರ್ತೈತಿ. ಇಲ್ಲಿ ಈಗಾಗಲೇ CE ಪರೀಕ್ಷೆಯನ್ನು ಪಾಸ್ ಮಾಡಿಕೊಂಡು ಫಿಸಿಕಲ್ ಪಾಸಾಗಿ ಮೆಡಿಕಲ್ ಪಾಸ್ ಆದಂಥ ಅಭ್ಯರ್ಥಿಗಳಿಗೆ ಏನು ಮಾಡ್ತಾರಪ್ಪ ಅಂದ್ರೆ ಅಂತಿಮವಾಗಿ ಮೆರಿಟ್ ಇರ್ತದೆ. ಫೈನಲ್ ಮೆರಿಟ್ನಲ್ಲಿ ಯಾರು ಬರ್ತಾರೋ ಅವರು ಅಗ್ನಿವೀರರಾಗಿ ಆಯ್ಕೆ ಹಾಕಾರ ಅಭ್ಯರ್ಥಿಗಳೇ. ಈ ರೀತಿಯಾಗಿ ಆರ್ಮಿ ರ್ಯಾಲಿಯ ಪ್ರಕ್ರಿಯೆ ನಡೀತಾ ಇರ್ತೈತಿ. ಇಲ್ಲಿ ಈಗಾಗಲೇ CE ಪರೀಕ್ಷೆಯನ್ನು ಬರೆದು ಆ ಮೆರಿಟ್ನಲ್ಲಿ ಬಂದಂಥ ಅಭ್ಯರ್ಥಿಗಳು ಈಗ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಗಮನಿಸ್ಬೋದು ನಾವಿಲ್ಲಿ. ಅದೇ ರೀತಿಯಾಗಿ ಇವತ್ತೇನಪ್ಪ ಅಂದ್ರೆ 3ನೇ ಬ್ಯಾಚ್ನಲ್ಲಿ ಒಬ್ಬ ಅಭ್ಯರ್ಥಿ ಕಾಲು ಫ್ರ್ಯಾಕ್ಚರ್ ಆಗಿ ಹಾಸ್ಪಿಟ್ಲಿಗೆ ತೆಗೆದುಕೊಂಡು ಹೋದರು. ಅವನಿಗೂ ಸಹಿತ ಆರಾಮಾಗಲಿ, ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂಥೇಳಿ ದೇವರಲ್ಲಿ ಕೇಳಿಕೊಳ್ಳೋಣ. ಗಮನಿಸ್ಬೋದು, ಈಗ 3ನೇ ರೌಂಡ್ ಮುಗಿಸ್ಲಿಕ್ಕೆ ಬರ್ತಾ ಇದ್ದಾರೆ. ನೋಡಿರಿ, ಲಾಸ್ಟ್ ರೌಂಡ್ ಓಡ್ತಾ ಇದ್ದಾರೆ ಅಭ್ಯರ್ಥಿಗಳಿಗೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪ್ರತಿನಿತ್ಯ ಬರ್ತಕ್ಕಂಥ ವಿಡಿಯೋವನ್ನು ವೀಕ್ಷಣೆ ಮಾಡ್ತಾಯಿರಿ. ಅಭ್ಯರ್ಥಿಗಳು ಗಮನಿಸ್ಬೋದು, ಲಾಸ್ಟ್ ರೌಂಡ್ ಇವಾಗ ರನ್ನಿಂಗನ್ನು ಓಡ್ತಾ ಇದ್ದಾರೆ. ನೋಡ್ಬೋದು, ಪ್ರತಿನಿತ್ಯ ವಿಡಿಯೋಗಾಗಿ ಕಾಯ್ತಕ್ಕಂಥ ನನ್ನ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು. ಗಮನಿಸ್ಬೋದು, ಈಗ ನೀವು ನೋಡುತ್ತಿರುವುದು ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿಯ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋನ ವೀಕ್ಷಣೆ ಮಾಡ್ತಾಯಿದ್ರೆ. ಪ್ರತಿನಿತ್ಯ ಬರ್ತಕ್ಕಂಥ ವಿಡಿಯೋನ ನೋಡಬೇಕಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಲಾಸ್ಟ್ ರೌಂಡ್ ಓಡ್ತಾ ಇದ್ದಾರೆ. ಇವಾಗ ಮುಂದೆ ಇದ್ದಂಥ ಅಭ್ಯರ್ಥಿ ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಗಮನಿಸ್ಬೋದು, ಭಾಳ ವೇಗವಾಗಿ ಅಭ್ಯರ್ಥಿಗಳು ಫಸ್ಟ್ ಗ್ರೂಪ್ ಎಷ್ಟು ಜನ ಬರ್ತಾರೆ, ಸೆಕೆಂಡ್ ಗ್ರೂಪು
ನೀವು ವೀಕ್ಷಣೆ ಮಾಡ್ತಾ ಇದ್ದವರು ನೋಡಿದ್ರಪ್ಪ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ. ಗಮನಿಸ್ಬೋದು, ಇಲ್ಲಿ ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಇದು ಲಾಸ್ಟ್ ರೌಂಡ್ ಫಿನಿಶಿಂಗ್ ಟೈಮಿಂಗನ್ನು ನೋಡ್ಕೋಬೇಕು. ಎಷ್ಟು ಟೈಮ್ದಾಗ ಎಷ್ಟು ಜನ ಬರ್ತಾರೆ ನೀವು ಗಮನಿಸ್ರಪ್ಪ ಅಂದರೆ ನಿಮ್ಗೆ ಗೊತ್ತಾಗ್ತದೆ. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ್ವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.